ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನನ್ನ ಹೊಸ ವಿಡಿಯೋ. ಗೈಸ್, ಇವತ್ತು ಕೆಲಸ ಇದೆ, ಅದಕ್ಕೋಸ್ಕರ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಇವತ್ತೇನಪ್ಪ ವಿಷಯ ಅಂದರೆ, ನಾನು ಒಂದು ಚಾಲೆಂಜ್ ಹಾಕ್ಕೊಂಡಿದ್ದೆ. ಏನಂದರೆ 30 ಡೇಸ್ ಕಂಟಿನ್ಯೂಸ್ ಆಗಿ ಲಾಗ್ನ ಅಪ್ಲೋಡ್ ಮಾಡ್ತೀನಿ. 30 ಡೇಸ್ ಡೈಲಿ ಲಾಗ್ ಮಾಡ್ತೀನಿ ಅಂತೇಳಿ ಒಂದು ಚಾಲೆಂಜ್ನ ಮಾಡಿದ್ದೆ. ಆ ಚಾಲೆಂಜ್ ಅಂತೆ ಇವತ್ತು 1ನೇ ದಿನ. ಇವತ್ತು ಡೇ ಫಸ್ಟು 30 ಡೇಸ್ ಚಾಲೆಂಜ್ ಲಾಗಲ್ಲಿ. ಹಾಗಾಗ್ಬಿಟ್ಟು ಇವತ್ತೇನಪ್ಪ ವಿಷಯ ಅಂದರೆ ಕೆಲಸ ಅಂತೇಳಿ ಇವತ್ತು ಟಿಪ್ಟೂರ್ಗೆ ಹೋಗ್ಬೇಕು. ಅದಕ್ಕೋಸ್ಕರ ರೆಡಿ ಆಗಿಬಿಟ್ಟು ಇನ್ನೇನು ಬಸ್ ಬರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ಹಂಗಾಗ್ಬಿಟ್ಟು ಬೇಗ ರೆಡಿಯಾಗಿ ಹೋಗ್ತಾಯಿದ್ದೀನಿ. ಈಗ ಮನೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಇವತ್ತು ಟೈಮ್ ಆಗಿಬಿಡ್ತು. ಆ ರೀಸನ್ಗೋಸ್ಕರ ಹೋಗ್ತಾ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೊಂದೇನು ವಿಷಯ ಅಂದರೆ, ನಾನು ಈ 30 ಡೇಸ್ ಲಾಗ್ ಚಾಲೆಂಜ್ನ ಯಾಕೆ ಮಾಡಿದ್ದೀನಿ ಅಂತೇಳಿ ಮುಂದೆ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದು ಒಂದು ರೀಸನ್ ಇದೆ. ಆ ರೀಸನ್ಗೋಸ್ಕರ ಈ ಥರ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿ ಸ್ಟಾರ್ಟ್ ಮಾಡಿರೋದು. ಇವಾಗ ಇನ್ನೇನು ಬಸ್ ಬರುತ್ತೆ, ಆ ರೀಸನ್ಗೋಸ್ಕರ ಬೇಗ ಹೋಗ್ತಾಯಿದ್ದೀನಿ. ಹಂಗಾಗಿದೆ ಅಂದರೆ, ಒಂದೊಂದು ಸಲ ಕೆಲಸ ಬರಲಿಲ್ಲ ಅಂದರೆ ಒಂದು ವಾರ ಆದರೂ ಕೆಲಸ ಬರೋಲ್ಲ. ಒಂದೊಂದು ದಿನ ಕೆಲಸ ಬರುತ್ತೆ ಅಂದರೆ ಡೇ ಫುಲ್ ಬರುತ್ತೆ, ಒಂದು ವಾರವೆಲ್ಲ ಕೆಲಸನೇ ಬರುತ್ತೆ. ಅಷ್ಟು ಫ್ರೀನೇ ಇರೋಕ್ಕಾಗಲ್ಲ, ಅಷ್ಟು ಹೆವಿ ಪ್ರೆಷರಲ್ಲಿ ಕೆಲಸ ಬಂದುಬಿಡುತ್ತೆ. ಒಂದೊಂದು ದಿನ ನೋಡಿದ್ರೆ ಫುಲ್ ಖಾಲಿ ಹೊಡಿತಿರ್ತೀವಿ, ಕೆಲಸನೇ ಇರಲ್ಲ. ಆ ಥರ ಆಗಿರುತ್ತೆ. ಗೈಸ್, ಫೈನಲಾಗಿ ಟಿಪ್ಟೂರಿಗೆ ಬಂದು ಸ್ವಲ್ಪ ಒಂದು ಕೆಲಸ ಇತ್ತಲ್ಲ ಅದೆಲ್ಲ ಮುಗಿಸ್ತು. ಕೆಲಸ ಮುಗೀತು. ಇನ್ನೇನು ಇವಾಗಲೇ ಇಷ್ಟು ಬೇಗ ಇನ್ನೇನು ಊರಿಗೆ ಹೋಗೋದು, ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದು ಇವಾಗ ಪಾರ್ಕಲ್ಲಿ ಕುತ್ಕೊಳ್ಳೋಣ ಅಂತೇಳಿ ಪಾರ್ಕಿಗೆ ಬಂದು, ಇಲ್ಲಿ ನೋಡ್ಬಿಟ್ರೆ ಸಿಕ್ಕಾಪಟ್ಟೆ ಜನ, ಕುತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಅದಕ್ಕೆ ಯಾವುದೋ ಒಂದು ಸೈಡಲ್ಲಿ ಜಾಗ ಸಿಕ್ತು ಅಂತೇಳಿ ಕೂತಿದ್ದು. ಇಷ್ಟೊತ್ತವರೆಗೂ ಕೂತ್ಕೊಂಡು ಮೊಬೈಲ್ ಯೂಸ್ ಮಾಡಿದೆ. ಫುಲ್ ಬೇಜಾರಾಗೋಯ್ತು, ಎಷ್ಟು ಮೊಬೈಲ್ ನೋಡಿ. ಅದಕ್ಕೋಸ್ಕರ ಇವಾಗ ಎದ್ದು ಸ್ವಲ್ಪ ಹಿಂಗೆ ಓಡಾಡೋಣ ಅಂತ ಓಡಾಡ್ತಾ ಇದ್ದೀನಿ. ನೋಡೋದು ಟಿಪ್ಟೂರ್ ಪಾರ್ಕು ಒಂದು ರೇಂಜಲ್ಲಿ ಚೆನ್ನಾಗಿದೆ. ಫುಲ್ ಗಿಡ ಎಲ್ಲ ಹಾಕ್ಬಿಟ್ಟವ್ರೆ, ಆದರೆ ಮೇಂಟೆನೆನ್ಸು ಚೆನ್ನಾಗಿ ಮಾಡವ್ರೆ. ಇವಾಗ ಫುಲ್ಲು ಕೆರೆ ಎಲ್ಲ ನೀಟಾಗಿ ಎಲ್ಲ ರೆಡಿ ಮಾಡ್ತವ್ರೆ. ಫುಲ್ಲು ಟಿಪ್ಟೂರ್ ಕೆರೆ ಫುಲ್ ದೊಡ್ಡದಲ್ಲ ಮೊದಲೇ. ಇನ್ನೇನು ಗಣಪತಿ ಹಬ್ಬ ಬೇರೆ ಬಂತಲ್ಲ, ಆ ರೀಸನ್ಗೋಸ್ಕರ ಫುಲ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ರೆಡಿ ಮಾಡ್ತವ್ರೆ. ನಿಜ ಹೇಳಬೇಕು ಅಂದರೆ, ಕಂಟೆಂಟ್ ಕ್ರಿಯೇಷನ್ ಅಂದರೆ ಏನು ಅಂತ ನನಗೆ ಕರೆಕ್ಟಾಗಿ ಇನ್ನೂ ಗೊತ್ತಿಲ್ಲ. ಕಂಟೆಂಟ್ ಯಾವ ರೀತಿ ಕೊಡಬೇಕು, ಯಾವ ರೀತಿ ಕ್ಯಾಮ್ರಾ ಮುಂದೆ ಮಾತಾಡಬೇಕು ಅನ್ನೋ ಸ್ವಲ್ಪನೂ ಐಡಿಯಾ ಇಲ್ಲ. ಬಟ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಆಲ್ಮೋಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ತುಂಬ ದಿನ ಆಯಿತು, ಆದರೆ ವೀಡಿಯೋ ಮಾಡೋಕ್ಕಾಗಿರಲ್ಲ. ಯಾಕೆ ಅಂದರೆ ಸ್ವಲ್ಪ ಕೆಲಸ ಪ್ರೆಷರು, ಮತ್ತು ನನಗೆ ವೀಡಿಯೋ ಮಾಡೋಕ್ಕೆ ಕರೆಕ್ಟಾಗಿ ಕನ್ಸಿಸ್ಟಾಗಿ ವೀಡಿಯೋ ಮಾಡ್ತಿರ್ಲಿಲ್ಲ. ಮತ್ತು ಕಂಟೆಂಟ್ ಯಾವ ರೀತಿ ಕೊಡಬೇಕು, ಈ ರೀತಿ ಎಲ್ಲ ತುಂಬ ಏನೂ ಗೊತ್ತಿರಲಿಲ್ವಾ. ಆ ರೀಸನ್ಗೋಸ್ಕರ ನಾನೇನು ಮಾಡಿದೆ, ವೀಡಿಯೋ ಮಾಡೋದು ಬಿಟ್ಟಿದ್ದೆ. ಆಮೇಲೆ ಅನ್ನಿಸ್ತು, ಯಾಕೆ ಮಾಡಬಾರ್ದು, ನಾನು ಮಾಡ್ಬೋದಲ್ಲ ಅಂತಂದ್ಬಿಟ್ಟು ಮತ್ತೆ ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಹೊಸದಾಗಿ ಯಾವ ರೀತಿ ಮಾಡಬೇಕು ಅಂತೇಳಿ ಯಾರೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋ ಗೊತ್ತಾಗಲ್ಲ. ಹೋಗ್ತಾ ಸ್ವಲ್ಪ ಕಲಿತು ಒಂದು ರೇಂಜಲ್ಲಿ ಎಲ್ಲರೂ ರೆಡಿ ಆಗ್ತಾರೆ. ಆ ರೀಸನ್ಗೋಸ್ಕರನೇ ನಾನು ಅಂದ್ಕೊಂಡು ಕಂಟೆಂಟ್ ಕ್ರಿಯೇಷನ್ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡಿದೆ ಅಷ್ಟೇ. ಯಾರೇ ಆಗಲಿ, ವೀಡಿಯೋ ಮಾಡೋಕ್ಕಾಗಲಿ ಕಂಟೆಂಟ್ ಕ್ರಿಯೇಷನ್ ಮಾಡೋಕ್ಕಾಗಲಿ ಸ್ಟಾರ್ಟ್ ಮಾಡಿದರೆ ನನಗೆ ಗೊತ್ತಿಲ್ಲ, ನನಗೆ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳಕ್ಕೇನು ಹೋಗೋದು ಬೇಡ. ಕಂಟೆಂಟ್ ಕ್ರಿಯೇಷನ್ನ ಮೊದಲು ಸ್ಟಾರ್ಟ್ ಮಾಡಿ. ಅದು ವ್ಯೂಸ್ ಕಮ್ಮಿ ಬರುತ್ತೆ, ವಿಡಿಯೋ ಯಾರು ನೋಡಲ್ಲ ಅಂತ ಅಂದ್ಕೊತಾರೆ. ಆ ರೀತಿ ಎಲ್ಲ ನೆಗೆಟಿವ್ ಥಾಟ್ಸ್ ಬರ್ತವೆ. ನಂದು ಈಗ ವೀಡಿಯೋ ಆಗ್ತಿರೋದೇನು ಭಾಳ ವ್ಯೂಸ್ ಬರ್ತಿಲ್ಲ, ಕಮ್ಮಿನೇ ವ್ಯೂಸು. ಬಟ್ ಆದರೂ ಕನ್ಸಿಸ್ಟಾಗಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಮಾಡ್ತಿದ್ದೀನಿ. ಒಂದಲ್ಲ ಒಂದು ದಿವಸ ವೈರಲ್ ಆಗುತ್ತೆ, ಒಂದಲ್ಲ ಒಂದು ದಿವಸ ನಾವು ಒಂದು ರೇಂಜಲ್ಲಿ ಬೆಳಿತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಸ್ಟಾರ್ಟ್ ಮಾಡಿ, ಎಲ್ಲದೂ ಒಳ್ಳೆಯದಾಗುತ್ತೆ ಅಷ್ಟೇ. ಹೀಗೆ ಒಂದು ಕಾನ್ಸೆಪ್ಟ್ ಇದೆ, ಜನಗಳಿಗೆ ಒಂದು ಒಳ್ಳೆ ಕಂಟೆಂಟ್ನ ಕೊಡಬೇಕು ಅಂತ. ಯಾವ ರೀತಿ ಅಂದರೆ, ಜನಗಳಿಗೆ ಅದರಿಂದ ಯೂಸ್ ಆಗಬೇಕು, ಅದರಿಂದ ನಾನು ಕೊಡೋ ಕಂಟೆಂಟು ಅವರಿಗೂ ಸ್ವಲ್ಪ ಯೂಸ್ ಆಗಬೇಕು, ಆ ರೀತಿ ಕಂಟೆಂಟ್ನ ಕೊಡಬೇಕು ಅಂತ ನಾನು ಅಂದ್ಕೊಂಡಿರೋದು. ಬರೀ ನಾನು ಬಂದೆ ಹೋದೆ, ಇದು ಕೆಲಸ ಮಾಡಿದೆ ಅದು ಕೆಲಸ ಮಾಡಿದೆ ಬರೀ ನಂದೇ ಹೇಳೋ ಬದಲು ನಂದನ್ನು ಹೇಳ್ಬಿಟ್ಟು ಬೇರೆಯವ್ರಿಗೆ ಸ್ವಲ್ಪ ಹೆಲ್ಪ್ ಆಗೋ ಥರ ಕೆಲವು ವಿಷಯಗಳ್ನ ಈ ರೀತಿ ಮಾಡಿದರೆ ಒಂದು ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಂಟೆಂಟ್ನ ಕೊಡಬೇಕು ಅಂತ ನನ್ನ ತಲೆಯಲ್ಲಿದೆ. ಅದನ್ನು ಯಾವ ರೀತಿ ಮಾಡಬೇಕು ಅಂತ ಗೊತ್ತಿಲ್ಲ, ಬಟ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನೋಡೋಣ ಯಾವ ರೀತಿ ಕಂಟೆಂಟ್ ಕೊಡೋಕ್ಕಾಗುತ್ತೆ, ಯಾವ ರೀತಿ ಕಂಟೆಂಟ್ ಕೊಟ್ಟರೆ ಜನಗಳಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಥಿಂಕ್ ಮಾಡಿ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಆ ರೀತಿ ಕಂಟೆಂಟ್ ಬಂತು ಅಂದರೆ
ಅದನ್ನು ಗ್ಯಾರಂಟಿ ನಾನು ಮಾಡೇ ಮಾಡ್ತೀನಿ. ನಾನು 30 ಡೇಸ್ ಚಾಲೆಂಜ್ ಕಂಟೆಂಟ್ ಕ್ರಿಯೇಷನ್ ಚಾಲೆಂಜ್ನ ತಗೊಳೋಕ್ಕೆ ಮೇನ್ ರೀಸನ್ ಏನಂದರೆ, ನನ್ನ ಜೀವನದಲ್ಲಿ ನಾನು ಏನಾದರೂ ಒಂದು ಅಚೀವ್ ಮಾಡಬೇಕು ಅನ್ನೋ ರೀಸನ್ಗೋಸ್ಕರ ಈ 30 ಡೇಸ್ ಚಾಲೆಂಜ್ನ ನಾನು ತಗೊಂಡಿದ್ದು. ನಾನು ಇವಾಗ ಯಾವ ರೀತಿ ಸಿಚುವೇಶನಲ್ಲಿ ಇದ್ದೀನಿ ಅಂದರೆ, ಕೆಲಸ ಇದೆ, ಕೆಲಸ ಮಾಡಬೇಕು, ಮನೆಯಲ್ಲಿ ಪ್ರೆಷರ್ ಇದೆ, ಮನೆಯದು ಎಲ್ಲ ಮೇಂಟೈನ್ ಮಾಡಬೇಕು. ಇದನ್ನೆಲ್ಲ ಮಾಡಿಕೊಂಡು ನಾನು ಒಂದು ಕಂಟೆಂಟ್ ಕ್ರಿಯೇಷನ್ ಜರ್ನಿನೂ ಸ್ಟಾರ್ಟ್ ಮಾಡಿದೆ. ಅದೇನಾಯ್ತು ಅಂದರೆ, ಮಧ್ಯ ಒಂದು ದಿನ ವೀಡಿಯೋ ಹಾಕೋದು, ಒಂದು ವಾರ ಬಿಡೋದು, ವೀಡಿಯೋ ಹಾಕೋದು, ಈ ರೀತಿ ಆಗಿತ್ತು. ಈ ರೀತಿ ಮಾಡಬಾರ್ದು. ನಾನು ಕಂಟೆಂಟ್ ಕ್ರಿಯೇಷನ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ, ಇನ್ಮೇಲೆ ಕರೆಕ್ಟಾಗಿ ಮಾಡಬೇಕು, ಅದನ್ನು ಕಂಟಿನ್ಯೂಸ್ ಆಗಿ ಕನ್ಸಿಸ್ಟ್ ಆಗಿ ತಗೊಂಡೋಗ್ಬಿಟ್ಟು ಮಾಡಬೇಕು ಅನ್ನೋ ಒಂದು ರೀಸನ್ಗೋಸ್ಕರ ಈ ಚಾಲೆಂಜ್ನ ನಾನು ಸ್ಟಾರ್ಟ್ ಮಾಡಿದೆ. ಇನ್ನೊಂದು ಏನು ವಿಷಯ ಅಂದರೆ, ಸ್ವಲ್ಪ ಲೇಜಿ ಆಗಿದೆ, ಆಮೇಲೆ ಅಷ್ಟು ಜಾಸ್ತಿ ತಲೆ ಕೆಡ್ಕೊಂತಲೇ ಬಿಡು, ಮಾಡಿರಾಗುತ್ತೆ, ಏನೋ ಒಂದು ಮಾಡಿರಾಗುತ್ತೆ ಬಿಡು, ಆ ರೀತಿ ಒಂದು ಮೈಂಡ್ಸೆಟ್ ನನಗಿತ್ತು. ಕಂಟೆಂಟ್ ಕ್ರಿಯೇಷನ್ ಜರ್ನಿ ಅನ್ನೋದು ಎಷ್ಟೋ ಜನಕ್ಕೆ ಲೈಫ್ನ ಕೊಟ್ಟಿದೆ. ಅಂಥದ್ರಲ್ಲಿ ನಾನು ಇದರಿಂದ ಒಂದು ಲೈಫ್ನ ಲೀಡ್ ಮಾಡ್ಬೋದು. ಹಂಗೆ ನಾನು ಒಂದು ಕಂಟೆಂಟ್ ಕ್ರಿಯೇಷನ್ ಜರ್ನಿನ ಸ್ಟಾರ್ಟ್ ಮಾಡಿಬಿಟ್ಟು ನನ್ನ ಜೀವನದಲ್ಲಿ ನಾನು ಏನಾದ್ರು ಒಂದು ಅಚೀವ್ ಮಾಡಬೇಕು, ಈ ಕಂಟೆಂಟ್ ಕ್ರಿಯೇಷನ್ ಜರ್ನಿನ ಒಂದು ಲೆವೆಲ್ಗೆ ತಗೊಂಡೋಗಿ ಬೆಳೆಸ್ಬಿಟ್ಟು ನಾನು ಒಂದು ಅಚೀವ್ ಮಾಡಬೇಕು ಅನ್ನೋ ರೀಸನ್ಗೋಸ್ಕರ ಈ ಕಂಟೆಂಟ್ ಕ್ರಿಯೇಷನ್ ಜರ್ನಿನ ಸ್ಟಾರ್ಟ್ ಮಾಡಿದೆ. ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ, ಅರ್ಧಕ್ಕೆ ಬಿಡಬಾರ್ದು, ಇದನ್ನು ಕಂಟಿನ್ಯೂಸ್ ಆಗಿ ತಗೊಂಡೋಗ್ಬಿಟ್ಟು ನಾನು ಬೆಳಿಬೇಕು ಎಲ್ಲರಂತೆ ಅನ್ನೋ ಒಂದು ಮೈಂಡ್ಸೆಟ್ಟು ಇದೆ. ಆ ಮೈಂಡ್ಸೆಟ್ನ ಇಟ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಹಂಗಾಗ್ಬಿಟ್ಟು ಜನಗಳು ನೋಡೋರು ಕಂಟೆಂಟ್ನ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಆಮೇಲೆ ನನ್ನ ಫಾಲೋನು ಮಾಡಿ ಅಂತಲೇ ಹೇಳ್ಕೊಳಲ್ಲ. ಯಾಕೆಂದರೆ ನಿಮಗೆ ವಿಡಿಯೋ ಇಷ್ಟ ಆಯಿತು, ಆಮೇಲೆ ನಾನು ಕೊಡೋ ಕಂಟೆಂಟ್ ಇಷ್ಟ ಆಯಿತು ಅಂದರೆ ನೀವೇ ಫಾಲೋ ಮಾಡ್ಕೊತೀರ. ಅದನ್ನು ನಾನು ಹೇಳ್ಬಿಟ್ಟು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಆ ಥರ ಒಳ್ಳೆ ಬೆಸ್ಟ್ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ರೀಸನ್ ಗೈಸ್, ನಾನು ಕಂಟೆಂಟ್ ಕ್ರಿಯೇಷನ್ ಜರ್ನಿನ ಸ್ಟಾರ್ಟ್ ಮಾಡೋಕ್ಕೆ ಮತ್ತು ನಾನು ಯಾಕೆ ಈ 30 ಡೇಸ್ ಚಾಲೆಂಜ್ನ ಮಾಡಿದ್ದೀನಿ ಅಂತ ಹೇಳೋಕ್ಕೆ ಇದೇ ರೀಸನ್ನು. ಈ ರೀಸನ್ಗೋಸ್ಕರ ನಾನು 30 ಡೇಸ್ ಚಾಲೆಂಜ್ನ ತಗೊಂಡಿರೋದು. ಈ ಚಾಲೆಂಜ್ನ ನಾನು ಕಂಪ್ಲೀಟ್ ಮಾಡೇ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಒಂದಿನ ಮಿಸ್ ಆಗುತ್ತೆ, ಯಾವಾಗ ಅಂದರೆ ಸಂಡೇ. ಅವತ್ತು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಮೋಸ್ಟ್ಲಿ ಮಿಸ್ ಆಗ್ಬೋದು, ಬಟ್ ಆದಷ್ಟು ಟ್ರೈ ಮಾಡ್ತೀನಿ ಆ ಥರ ಮಿಸ್ ಆಗ್ದಂಗೆ. ರೀಸನ್ ಇಷ್ಟೇ, ನನಗೆ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ. ಅದನ್ನು ಬಿಟ್ಟರೆ ಇನ್ನೇನಿಲ್ಲ. ಆದಷ್ಟು ಅದನ್ನು ಹೆಂಗಾದರೂ ಮಾಡಿ ಟ್ರೈ ಮಾಡೋರಾತು ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಫೈನಲಿ ಕೆಲಸ ಎಲ್ಲ ಮುಗೀತು. ಕೆಲಸ ಎಲ್ಲ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದು ಇವಾಗ ಕೆಲಸ ಏನಿಲ್ಲ, ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು, ಹಾಗೆ ಸ್ವಲ್ಪ ಓದೋದೆ. ಏಕೆಂದರೆ ಭಾನುವಾರ ದಿವಸ ಎಕ್ಸಾಮ್ ಬೇರೆ ಇದೆ, ಅದಕ್ಕೋಸ್ಕರ ಸ್ವಲ್ಪ ಓದಬೇಕು. ಹೀಗಾಗಿ ನೆನ್ನೆ ಸ್ವಲ್ಪ ಓದಿದ್ದೆ, ಇನ್ನೂ ಸ್ವಲ್ಪ ಓದೋದಿದೆ. ಇದನ್ನು ಸ್ವಲ್ಪ ಓದಿರೋದೆಲ್ಲ ರಿವಿಷನ್ ಮಾಡಬೇಕು. ಇದೆಲ್ಲ ಸ್ವಲ್ಪ ಮಾಡಬೇಕು, ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು ಅಂತ ಇದ್ದೀನಿ. ಇನ್ನೊಂದು 7 o'clock ಓದೋಕ್ಕಿಂತ ಸ್ಟಾರ್ಟ್ ಮಾಡಬೇಕು. ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಓದೋಣ ಅಂತ ಕೂತ್ಕೊತ ಇದ್ದೀನಿ. ಗೈಸ್, ಇದಾಗಿತ್ತು ನನ್ನ 30 ಡೇಸ್ ಚಾಲೆಂಜ್ನ ಮೊದಲನೇ ದಿನದ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಾಳೆ ಮತ್ತೊಂದು ನೆಕ್ಸ್ಟ್ ವಿಡಿಯೋದಲ್ಲಿ.